ಜಾಗೃತಿ ಮೂಡಿಸಿ. ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ದೇಶದ ಪರವಾಗಿ ನಿಂತು ಜೈಘೋಷ ಹಾಕ್ಲಿಕ್ಕಾಗತ್ತಾ? ಭಾರತ ಮಾತಾಗೊಂದು ಜೈಘೋಷ ಹಾಕಿ ಜೈಕಾರ ಹಾಕಿ ಜಾಗೃತಿ ಮೂಡಿಸಿ. ಅದೂ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಾದ್ರೂ ನಿಂತು ದೇಶದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ನಾವು ಕೈ ಎತ್ತೋಣ ಸಾಕು. ಭಾರತೀಯರಾಗಿ ನಾವು ಭಾರತ ದೇಶಕ್ಕೆ ಕೊಡುವಂತ ಕೊಡುಗೆ ಇಷ್ಟನ್ನ ಒಬ್ಬೊಬ್ಬ ಭಾರತೀಯ ಮಾಡಿದ್ರೆ ಸಾಕು. ಮತ್ತೆ ಭಾರತ ತಾಯಿ ಕಾಳಿ, ಬಂಗಾಳದ ಕವಿ ಬರೀತಾರಲ್ಲ, ಜಾಗಲೇ ಭಾರತ ಸ್ಮಶಾನ ತೀರೆ ಅಸೀವನಾಶಿನಿ ಮಹಾಕಾಳಿರೆ. ಭಾರತ ನಾಶದ ಅಂಚಿಗೆ ತಲುಪಿ ನಿಂತದ್ದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಭಾರತದ ಪುನಃ ಪ್ರತಿಷ್ಠಾಪನೆಗೋಸ್ಕರ ಅಂತ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಕೊಟ್ಟಂತ ಕರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಪರ್ಹುಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನೋ ಆ ಸಂಭವಾಮಿ ಯುಗೆ ಯುಗೆ ಮಾತಿಗೆ ಜೀವಂತ ಸಾಕ್ಷಿ ಎದ್ದು ಬಂದಂತವರು ಶ್ರೀರಾಮಕೃಷ್ಣರ ಮಾನಸ ಪುತ್ರನಾದಂತ ಸ್ವಾಮಿ ವಿವೇಕಾನಂದರು. ಕಾಳಿಯ ದಯೆಯಿಂದ ಇಡೀ ದೇಶ ಮತ್ತೊಮ್ಮೆ ಪುನಃ ಪ್ರತಿಷ್ಠಾಪನೆ ಆಯಿತು ಅಂತ ಬಂಗಾಳದ ಕವಿ ಬರೆದಂತ ಮಾತು. ಆ ಮಾತು ಮತ್ತೊಮ್ಮೆ ಮರುಕಳಿಸಬೇಕಾಗಿದೆ. ಅಂದು ಕಾಳಿಯ ಮಂದಿರದಲ್ಲಿ ಕೂತು ಇಡೀ ಜೀವನವನ್ನ ತಾಯಿ ಕಾಳಿಯ ಪಾದ ತಲಕ್ಕೆ ಅರ್ಪಣೆ ಮಾಡಿಕೊಂಡು ಆಕೆ ತಾಯಿ ನಾನೇ ಮಗು ಅಂತ ಇಡೀ ಜೀವನವನ್ನ ಕಳೆದಂತ ರಾಮಕೃಷ್ಣ ಪರಮಹಂಸ ಎಂಬ ಒಬ್ಬ ಅರ್ಚಕರು ಮನಸ್ಸು ಮಾಡಿದ್ರೆ ಇನ್ನೊಬ್ಬ ಅರ್ಚಕನನ್ನ ತಯಾರು ಮಾಡಬಹುದಿತ್ತು ಕಾಳಿಯ ಪೂಜೆ ಮಾಡ್ಲಿಕ್ಕೆ. ಅರ್ಚಕರನ್ನ ತಯಾರು ಮಾಡೋದು ಬಿಟ್ಟು ರಾಮಕೃಷ್ಣರು ಕಾಳಿಯ ಗುಡಿನಲ್ಲಿ ಕೂತ್ಕೊಂಡು ಆ ಕಾಳಿಯ ಗುಡಿಯಿಂದ ಒಬ್ಬ ಸ್ವಾಮಿ ವಿವೇಕಾನಂದ ಅಂತ ಸಿಡಿಲ ಸಂತನನ್ನ ತಯಾರು ಮಾಡಿ ಗುಡಿಯಲ್ಲಿರುವಂತ ಕಾಳಿಯನ್ನ ಮಾತ್ರ ಆರಾಧನೆ ಮಾಡೋದಲ್ಲಪ್ಪ, ನಮ್ಮ ದೇಶದ ಗುಡಿ ಗುಂಡಾರಗಳಲ್ಲೂ ಆರಾಧಿಸುವಂತ ಒಬ್ಬೊಬ್ಬ ದೇವತೆಯ ಪ್ರತಿರೂಪವಾಗಿರುವಂತ ತಾಯಿ ಭಾರತಿ ಆರಾಧನೆ ಆಗಬೇಕಾಗಿದೆ. ಆ ತಾಯಿ ಭಾರತಿಗೆ ಮಂಗಳ ನೀರಾಂಜನೆಯನ್ನ ಬೆಳಗಲಿಕ್ಕೆ ನೀರು ಎದ್ದು ಬಾ ಅಂತ ಒಬ್ಬ ಯುವಕನಾದಂತ ವಿವೇಕಾನಂದನ ತಯಾರು ಮಾಡಿ ಸಿಡಿಲ ಸಂತನನ್ನ ಮಾನವ ಸಿಂಹಾರನ ದೇಶಕ್ಕೆ ಕೊಟ್ಟರಲ್ಲ. ಯಾಕೆ? ರಾಮಕೃಷ್ಣ ಪರಮಹಂಸರಿಗೆ ಸ್ಪಷ್ಟವಾಗಿ ತಿಳಿದಿತ್ತು ದೇಶಕ್ಕೆ ಬೇಕಾಗಿರುವಂತದ್ದು ಸಿಡಿಲ ಸಂತನಂತ ಯುವಕ ಯುವತಿಯರು. ಅಂತ ಯುವಕ ಯುವತಿಯರು ನಾವಾಗಬೇಕು. ಯೂತ್ ಟುಡೇ ಯಾರು ಯೂತ್? ಯಾರು ಯುವಕ ಯುವತಿಯರು? ನಾವ? ಆತ್ಮಸಾಕ್ಷಿಯಾಗಿ ಒಮ್ಮೆ ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಯುವಕನಾ? ನಾನು ಯುವತಿಯ? ವಯಸ್ಸಿನಿಂದಲ್ಲ, ವಯಸ್ಸಿನಿಂದ ಯಾರು ಬೇಕಾದ್ರೂ ಯುವಕ ಯುವತಿಯರಾಗ್ತಾರೆ. ಮನಸ್ಥಿತಿಯಿಂದ ಎಷ್ಟು ಜನ ಯುವಕ ಯುವತಿಯರು ಕೂತಿದ್ದೀವಿ ಇಲ್ಲಿ? ಎಷ್ಟು ಜನ ತರುಣ ತರುಣಿಯರು ಕೂತಿದ್ದೀವಿ? ವಿವೇಕಾನಂದರು ಯವ್ವನಕ್ಕೆ ಹೊಸ ವ್ಯಾಖ್ಯಾನವನ್ನು ಬರೆದ್ರು. ನಮ್ಮ ರಂಗನಾಥನಂದ ಸ್ವಾಮಿ ರಾಮಕೃಷ್ಣಾಶ್ರಮದ ಹಿಂದೆ ಸಂತರಾಗಿದ್ದಂತ ರಾಮಕೃಷ್ಣಾಶ್ರಮದ ಬೇಲೂರು ಮಠದಲ್ಲಿ ಇಡೀ ರಾಮಕೃಷ್ಣಾಶ್ರಮದ ಫೌಂಡೇಶನ್ ಅನ್ನು ನೋಡ್ಕೊಂತಿದ್ದಂತ ಸ್ವಾಮಿ ರಂಗನಾಥಾನಂದರು ಅಂತ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳ್ತಾ ಇದ್ರು. ತನ್ನ ಶಕ್ತಿ ಸಾಮರ್ಥ್ಯವನ್ನ ಮಲಗಿ ಮುದಿಯಾಗಿದ್ದಂತ ಭಾರತ ದೇಶಕ್ಕೆ ಸ್ವಾಮಿ ವಿವೇಕಾನಂದರ ಸ್ಪರ್ಶ ಆಗಿ ವಾಪಸ್ ತಾರುಣ್ಯ ಹೊರಬಂತು ಅಂತ. ಮುದಿಯಾದಂತವರನ್ನು ಕೂಡ ವಾಪಸ್ ತಾರುಣ್ಯ ತರಬಲ್ಲಂತ ಸಾಮರ್ಥ್ಯ ಸ್ವಾಮಿ ವಿವೇಕಾನಂದರ ಒಂದು ಸ್ಪರ್ಶಕ್ಕಿದೆ, ಅವರ ಸಂದೇಶದ ಒಂದು ಸ್ಪರ್ಶಕ್ಕಿದೆ. ಅಂತಹ ಯುವಕ ಯುವತಿಯರು ನಾವು. ವಿವೇಕಾನಂದರು ಯಾರು ಯುವಕ ಯುವತಿಯರು ಅಂತ ಕೇಳಿದಾಗ ಹೇಳ್ತಾರಲ್ಲ, ವಿತ್ ದ ಮಸಲ್ಸ್ ಆಫ್ ಐರನ್ ಅಂಡ್ ನರ್ವ್ಸ್ ಆಫ್ ಸ್ಟೀಲ್. ಉಕ್ಕಿನಂತ ನರಮಂಡಲಗಳು, ಮಿಂಚಿನಂತ ಬುದ್ಧಿಶಕ್ತಿ, ವಿದ್ಯುತ್ ಅಂತ ಇಚ್ಛಾಶಕ್ತಿ. ಅಗೋಲೋಡು ಬೆಟ್ಟ ನಿಂತ್ಕೊಂಡು ಬೆಟ್ಟ ನೋಡ್ಬಾರ್ದಂತೆ, ಬೆಟ್ಟ ಪುಡಿ ಮಾಡಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಅಗೋಲೋಡು ದೇಶ ನಿಂತು ದೇಶ ನೋಡ್ಬಾರ್ದಂತೆ, ದೇಶ ಕಟ್ಟಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಇಂಥ 100 ಜನ ಯುವಕ ಯುವತಿಯರನ್ನು ಕೊಡಿ ಸಾಕು, ಮತ್ತೆ ಭಾರತವನ್ನ ವಿಶ್ವಗುರುವಾಗಿ ನಿರ್ಮಾಣ ಮಾಡ್ತೀನಿ ನಾನು ಅಂತ ವಿವೇಕಾನಂದರು ಕೊಟ್ಟಂತ ಮಾತು. ಅಂಥ 100 ಜನ ಯುವಕ ಯುವತಿಯರಲ್ಲಿ ನಾನು ನೀವು ಒಬ್ಬರಾಗ್ಲಿಕ್ಕೆ ಸಾಧ್ಯವಾ? ಕಬ್ಬಿಣದಂತ ಮಾಂಸಖಂಡಗಳು, ಉಕ್ಕಿನಂತ ನರಮಂಡಲ, ಮಿಂಚಿನಂತ ಬುದ್ಧಿಶಕ್ತಿ, ವಿದ್ಯುತ್ ಅಂತ ಇಚ್ಛಾಶಕ್ತಿ ಇದ್ದವ್ರು ಹುಚ್ಚದ ಕೆಲಸ ಮಾಡ್ತಾನೆ ಅಂತ ನಮ್ಮ ರಾಮಕೃಷ್ಣ ಸಂತರು ಹೇಳ್ತಾರೆ. ನಮ್ಮಲ್ಲಿ ಇಚ್ಛಾಶಕ್ತಿ ಇದೆ. ನೀವು ಯಾರು ಸಾಮಾನ್ಯರಲ್ಲ. ನಿಮ್ಮಲ್ಲೆಲ್ಲ ಒಂದು ಸಾಮರ್ಥ್ಯ ಅಡಗಿ ಕೂತಿದೆ. ಸೂರ್ಯನನ್ನ ನೋಡಿದಾಗ ಸೂರ್ಯನ ಬಿಸಿಲು ಭಾರಿ ಬೀಳ್ತಿದೆಯಲ್ಲ, ಸೂರ್ಯನ ವಿಚಾರವಾಗಿ ಈಶಾವಾಸ್ಯ ಉಪನಿಷತ್ನಲ್ಲಿ ಸ್ವಯಂಭೂಮನು ಒಂದು ಮಾತನ್ನ ಮಂತ್ರವನ್ನ ಹೇಳ್ತಾರೆ. ಹಿರಣ್ಮಯೇಣ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಭೂಷಣ ಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಸೂರ್ಯ ಎಂಬ ಬೆಳಕಿನ ಆಕಾರದ ಒಳಗೆ ಅದೊಂದು ಚಿನ್ನದ ಪಾತ್ರೆ ಅಷ್ಟೇ. ಆ ಚಿನ್ನದ ಪಾತ್ರೆಯ ಒಳಗೆ ಒಬ್ಬ ನೈಜ ಸೂರ್ಯನಾರಾಯಣ ಕೂತಿದ್ದಾನೆ, ನಿಜ ಧರ್ಮ ಕೂತಿದೆ. ಈ ಚಿನ್ನದ ಪಾತ್ರೆ ಆಗಿರುವಂತ ಸೂರ್ಯನನ್ನ ಹೊರಗೆ ತೆಗೆದ್ರೆ ಆತನ ಒಳಗಿರುವಂತ ನೈಜ ಬೆಳಕು ಎಲ್ಲರನ್ನ ಹರಿಸುತ್ತೆ ಅಂತ. ನಾವು ನೋಡುವಂತ ಈ ಬೆಳಕಲ್ಲ, ಆ ಸೂರ್ಯನ ಒಳಗೆ ಒಂದು ಜ್ಞಾನದ ಬೆಳಕು ಅಡಗಿ ಕೂತಿದೆ. ಅದೇ ರೀತಿ ಒಂದು ಸೂರ್ಯನ ಬೆಳಕು, ಅದೇ ರೀತಿ ಜ್ಞಾನದ ಬೆಳಕು ನಮ್ಮ ಮನಸ್ಸಿನಲ್ಲೂ ಒಂದು ಚಿನ್ನದ ಪಾತ್ರೆನಲ್ಲಿ ಅಡಗಿಸಿ ಕೂತಿದ್ದೀವಿ ನಾವು. ಅದನ್ನ ತೆರೀರಿ, ಮನಸ್ಸಲ್ಲಿರುವಂತ ಆ ಜ್ಞಾನ ಶಕ್ತಿ ಹೊರಗೆ ಬರುತ್ತೆ. ಆ ಬೆಳಕಿನಿಂದ ಜಗತ್ತನ್ನ ಬೆಳಗುವಂತ ಕೆಲಸ ಮಾಡಿ ಅಂತ ಈಶಾವಾಸ್ಯ ಉಪನಿಷತ್ತಿನ ಮಾತಿದು, ಸ್ವಯಂಭೂಮನು ಹೇಳಿದ್ದು. ಭಗವಂತ ದರ್ಶನ ಕೊಟ್ಟು ಹೇಳಿಸಿದಂತ ಮಂತ್ರ. ಆ ಜ್ಞಾನ ಶಕ್ತಿ ನಮ್ಮ ಜಾಗೃತವಾಗಬೇಕಂದ್ರೆ ಏನು ಮಾಡಬೇಕು? ನಮ್ಮ ಸಾಮರ್ಥ್ಯ ಇದೆ. ವಿವೇಕಾನಂದ ಹೇಳಿದಂತ ಮಾತು, ತ್ರೈಲೋಕ್ಯದ ಕಿಲಂ ತವಪಾದ ಮೂಲೆ. ಭಾರತದಲ್ಲಿ ಹುಟ್ಟುವಂತ ಯಾರು ಸಾಮಾನ್ಯರಲ್ಲ. ಭಾರತದ ಮಣ್ಣಿನಲ್ಲಿ ಹುಟ್ಟುವಂತ ಒಂದೊಂದು ಮಗುವಿಗೂ 3 ಲೋಕಗಳನ್ನ ತನ್ನ ಕಾಲಡಿಯಲ್ಲಿಟ್ಟು ಆಳಬಲ್ಲಂತ ಸಾಮರ್ಥ್ಯ ಇದೆ ಅಂತ ನನ್ನ ಬಗ್ಗೆ ನಿಮ್ಮ ಬಗ್ಗೆ ವಿವೇಕಾನಂದ ಹೇಳಿದಂತ ಮಾತು. ನಮ್ಮಲ್ಲ ಸಾಮರ್ಥ್ಯ ಇದೆ. ಅಮೃತ ಪುತ್ರರು ನಾವು.
ಯಾವ ಅಮೃತತ್ವವನ್ನ ತ್ಯಾಗ ಏನಕ್ಕೆ ಅಮೃತತ್ವ ಮಾನುಷು ಅಂತ ಹೇಳ್ತಾರಲ್ಲ, ಯಾವ ಅಮೃತತ್ವ ಪಡಲಿಕ್ಕೆ ಜನ್ಮ ಜನ್ಮಾಂತರಗಳ ಸಾಹಸ ಬೇಕು, ಆ ಅಮೃತತ್ವವನ್ನ ಜೀವಂತ ಹುಟ್ಟುತ್ತಾನೆ ಪಡ್ಕೊಂಡು ಬಂದಿರೋರು ನಾವು. ಭಾರತದಲ್ಲಿ ಹುಟ್ಟಿದೀವಿ, ಸಾಮಾನ್ಯ ಅಲ್ಲ. ಭಾರತದಲ್ಲಿ ಹುಟ್ಟಿದೀವಿ. ವಿಷ್ಣು ಪುರಾಣದಲ್ಲಿ ಪಂತ್ರ ಬರೀತಾರೆ ಹಿರಿಯರು. ಗಾಯಂತಿದೆ ಅಖಿಲ ಗೀತ ಕಾಣಿ ಧನ್ಯಸುತ್ತೆ ಭರತ ಭೂವಿಭಾಗೆ ಸ್ವರ್ಗಾಪವರ್ಗ ಸಮಗ ಮಾರ್ಗ ಭೂತ ಭವಂತ ಭೂಯ ಪುರುಷಾಸುರತ್ವಾತ್. ದೇವಾನು ದೇವತೆಗಳು ಸ್ವರ್ಗದಲ್ಲಿ ಕೂತು ಮಾತಾಡ್ತಾರಂತ. ಇದ್ರ ಅರ್ಥ ಏನಂತ ಮಾತಾಡ್ತಾರೆ? ಸ್ವರ್ಗದಲ್ಲಿ ಕೂತು ದೇವಾನು ದೇವತೆಗಳು ಹೇಳ್ತಾರಂತೆ, 100 ವರ್ಷ ದೇವಾನು ದೇವತೆಗಳಾಗಿ ಸ್ವರ್ಗದಲ್ಲಿ ಬದುಕೋದಕ್ಕಿಂತ ಒಂದೇ ಒಂದು ಜನ್ಮ ಮನುಷ್ಯರಾಗಿ ಭಾರತದಲ್ಲಿ ಸಿಕ್ಕಿದ್ರೆ ಸಾಕು, ಅದಕ್ಕಿಂತ ಪುಣ್ಯದ ವಿಚಾರ ಬೇರೆ ಇಲ್ಲ ಅಂತ. ಈ ಭಾರತದ ನೆಲದ ಸತ್ವ ಅಂಥದ್ದು. ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶರದಿ, ಮೇಲೆ ಕಿರೀಟ ಪ್ರಾಯಿ ಮವಂತ, ಕೆಳಗೆ ನಿಲಿಸುಂದು ಜಲಸ್ಪರ್ಶ, ತನ್ನ ಮಧ್ಯ ಗಂಗೊಳಿಸ್ತಿರುವಂತ ರಾಷ್ಟ್ರ ನಮ್ಮ ಭಾರತ ವರ್ಷ ಅಂತ ಸರ್ವಶ್ರೇಷ್ಠ ದೇಶದಲ್ಲಿ ಹುಟ್ಟಿದ್ದೀವಿ ನಾವು. ಅಣ್ಣ ಹೇಳಿದ್ರು ನಮ್ಮಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಭಾರತದ ಸಂಸ್ಕೃತಿ ಧಾರಣೆ ಮಾಡ್ಲಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಭಾರತದ ಸಂಸ್ಕೃತಿ ಪಾಲಿಸ್ಲಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಮ್ಮ ಭಾಷೆ ಮಾತಾಡ್ಲಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಎಲ್ಲಿವರೆಗೂ? God forbid an Indian comes out and says proudly that is Indian and the world seems to destroy itself. ಜಗತ್ತಿನ ಮುಂದೆ ಭಾರತ ನಿಂತ್ಕೊಂಡು ನಾನು ಹೆಮ್ಮೆಯಿಂದ ಭಾರತೀಯ ಅಂತ ಹೇಳ್ಕೊಳ್ತೀನಿ ಅನ್ನೋದು ನೋಡಿದ್ ಯಾವ ಜಗತ್ತು ಕಾಣುತ್ತಪ್ಪ? ವಿವೇಕಾನಂದರು ಕಾಯ್ತಿದ್ದಾರೆ. I am waiting for the day when the giant minds of India will come out of India to rule the world with their intellect. ಯಾವತ್ತು ಭಾರತದ ದೈತ್ಯ ಮನಸ್ಸುಗಳು ಭಾರತದ ಮಣ್ಣಿನಿಂದ ಹೊರಗೆ ಬಂದು ಆ ಭಾರತದ ಮಣ್ಣಿನಿಂದ ಹುಟ್ಟಿದಂತ ಜ್ಞಾನದಿಂದ ಇಡೀ ಜಗತ್ತನ್ನು ಆಳ್ತಾರೋ ಅಂತ ನೋಡ್ಲಿಕ್ಕೆ ಕಾತುರನ ಕೂತಿದ್ದೀನಿ ನಾನು. ವಿವೇಕಾನಂದರು ಹೇಳಿದ ಮಾತು ಇವತ್ತಿಗೂ ವಿವೇಕಾನಂದರು ಕೂತಿದ್ದಾರೆ, ನನ್ನಲ್ಲಿ ಕೂತಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಕೂತಿದ್ದಾರೆ, ಕಾಯ್ತಿದ್ದಾರೆ. ಯಾವತ್ತು ಜಾಗೃತರಾಗಿ ಬರ್ತೀರಾ? ನಿಮ್ಮಲ್ಲ ಸಾಮರ್ಥ್ಯ ಇದೆ. ವಿವೇಕಾನಂದ ಹೇಳಿದ್ದು ನವ ಉಪನಿಷತ್ತುಗಳ ಮಾತು, ತೈತ್ರಿಯ ಉಪನಿಷತ್ನ ಮಾತು. ಕಸ್ಮಿನ್ ಭಗವತ ವಿಜ್ಞಾತೆ ಸರ್ವವಿಧಂ ವಿಘ್ನತಾಂ ಭವತಿ. ಯಾವುದನ್ನ ವಿದ್ಯೆಯನ್ನು ಪಡೆದ ನಂತರ ಜಗತ್ತಿನಲ್ಲಿ ಎಲ್ಲ ವಿದ್ಯೆಯನ್ನು ಪಡೆದಂತಾಗುತ್ತೋ ಆ ವಿದ್ಯೆ ಯಾವುದು? ಯಾವುದನ್ನ ತಿಳಿದ ನಂತರ ಜಗತ್ತಿನಲ್ಲಿ ಎಲ್ಲವನ್ನು ತಿಳ್ಕೊಂಡಾಗುತ್ತೋ ಆ ತಿಳುವಳಿಕೆ ಯಾವುದು? ಯಾವುದು ಅರಿವು? ಇದಕ್ಕೆ ಉತ್ತರವನ್ನು ಛಾಂದೋಗ್ಯ ಉಪನಿಷತ್ನಲ್ಲಿ ಉದ್ದಾಲಕ ತನ್ನ ಮಗ ಶ್ವೇತಕೇತುವಿಗೆ ನೀಡ್ತಾರೆ. ತತ್ವಮಸಿ ಶ್ವೇತಕೇತು, ನಿನ್ನ ನೀನು ತಿಳ್ಕೋ, ಅದಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ, ಅದಕ್ಕಿಂತ ದೊಡ್ಡ ತಿಳುವಳಿಕೆ ಇಲ್ಲ. ಆತ್ಮನಾ ವಿದ್ಯೆ ತ್ವಂ ಬ್ರಹ್ಮಾಸಿ ನ ಸಂಶಯ. ಉಪನಿಷತ್ತುಗಳು ಸಾರಿ ಸಾರಿ ಹೇಳಿದಂತ ಮಾತು. ನೀನು ಬ್ರಹ್ಮ, ನಿನ್ನಲ್ಲಿ ಆಗಾಧ ಸಾಮರ್ಥ್ಯ ಇದೆ, ಅದು ಜಾಗೃತರಾಗ್ಲಿ. ಇದೇ ನಮ್ಮ ಶಾಂತಿ ಮಂತ್ರದಲ್ಲಿ ನಾವು ಉಪನಿಷತ್ತುಗಳಲ್ಲಿ ಹೇಳಿದ್ದು, ಭದ್ರಂ ಕರ್ಣೆ ವಿಷ್ಣುಯಾಮದೇವಾಹ ಭದ್ರಂ ಪಕ್ಷೆ ಮಾಕ್ಷ ಭೀರೆ ಜತ್ರಾಹ ಸ್ಥಿರರಂಗೆ ಸುಸ್ತುಮಾಂ ಶಸ್ತನೋಭಿಃ ವಿಷೇಮ ದೇವ ಹಿತಂ ಯತಾಹು ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ ಸ್ವಸ್ತಿನ ಪೂಷಾ ವಿಶ್ವವೇದಾಹ ಸ್ವಸ್ತಿನ ಸಾಕ್ಷೋ ಅವಿಷ್ಟನೇಮೇ ಸ್ವಸ್ತಿನ ಬೃಹಸ್ಪತಿರ್ದದಾತು. ನನ್ನ ಕಿವಿಗಳು ಗಟ್ಟಿಯಾಗಲಿ, ಜಗತ್ತಿನ ಎಲ್ಲವನ್ನೂ ಕೇಳುವಂತ ಸರ್ವಶ್ರೇಷ್ಠ ವಿದ್ಯೆಯನ್ನು ಕೇಳುವಷ್ಟು ಗಟ್ಟಿಯಾಗಲಿ. ನನ್ನ ಕಣ್ಣುಗಳು ಜಗತ್ತಿನ ಸರ್ವಶ್ರೇಷ್ಠ ವಿದ್ಯೆಯನ್ನು ನೋಡುವಂತ ಗಟ್ಟಿಯಾಗಲಿ. ನನ್ನ ದೇಹ ಗಟ್ಟಿಯಾಗಲಿ. ಯಾವ ರೀತಿ ಸ್ವತಃ ಇಂದ್ರನೇ ನನ್ನನ್ನು ನೋಡಿ ಖುಷಿ ಪಡುವಂತ ರೀತಿ ನನ್ನ ಗಟ್ಟಿಯಾಗಲಿ, ನನ್ನ ದೇಹದ ಅಂಗಾಂಗಗಳು ಗಟ್ಟಿಯಾಗಲಿ. ಇದನ್ನೇ ದೇಹ ಬಲ. ಸಾಧನೆ ಹೇಳಿದ್ರಲ್ಲ, ಗುರಿ ಇಟ್ಕೊಳ್ಳಿ, ಗುರಿಯನ್ನ ಸಾಧಿಸಲಿಕ್ಕೆ ಒಂದು ಪ್ರಾಸೆಸ್ ನಿರ್ಮಾಣ ಮಾಡ್ಕೊಳ್ಳಿ. ಆ ಪ್ರಾಸೆಸ್ ಯಾವುದು? ಮೂರೇ ಪ್ರಾಸೆಸ್: ದೇಹ ಬಲ, ಮನೋಬಲ, ಆತ್ಮಬಲ. ದೇಹಬಲ ಗಟ್ಟಿಗೊಳಿಸ್ಕೊಳ್ಳಿ. ಕ್ರೀಡಾಕೂಟದ ವಿಚಾರವನ್ನ ವರದಿಯನ್ನ ಕೊಡ್ತಿರ್ಬೇಕಾದ್ರೆ ಹೆಮ್ಮೆ ಆಯ್ತು. ಅದೇ ರೀತಿಯ ಮಕ್ಕಳು ಬೇಕಾಗಿರೋದು ನಮ್ಮ ದೇಶಕ್ಕೆ. ದೇಹಬಲ ಯಾಕೆ? ಓದ್ಲಿಕ್ಕೆ ಕೂತಾಗ ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿದ್ದೆ ಬರುತ್ತೆ, ಓದಿದ್ ತಲೆಗೆ ಹೋಗ್ತಿಲ್ಲ. ನಾಳೆ ಎಕ್ಸಾಮ್ ಇದೆ ಗೊತ್ತು, ಓದಕ್ಕೆ ಮನಸ್ಸು ಬರ್ತಿಲ್ಲ. ಲೇಸಿನೆಸ್, ಪ್ರೊಕ್ರಾಸ್ಟಿನೇಷನ್ ಯಾಕೆ ಬರುತ್ತೆ ಗೊತ್ತೇ? ದೇಹ ದಂಡಿಸಿಲ್ಲ. ಡೋಪಮೀನ್, ಸೆರೋಟಿನ್, ಆಡ್ರಿಲಿನ್, ನೋಪೈಫಿಫ್ರಿನ್ ಅಂತ ಕೆಮಿಕಲ್ಗಳು, ಮೋಟಿವೇಶನ್ಗೆ ಬೇಕಾದಂಥ ಕೆಮಿಕಲ್ಗಳು ನಿಮ್ಮ ಬ್ರೈನ್ನಲ್ಲಿ ರಿಲೀಸ್ ಆಗಬೇಕಂದ್ರೆ ದೇಹ ದಂಡಿಸಬೇಕು. ದೇಹ ಎಷ್ಟು ದಂಡಿಸ್ತಿರೋ ಅಷ್ಟು ಮೋಟಿವೇಟೆಡ್ ಕೆಮಿಕಲ್ಗಳು ನಿಮ್ಮ ಬ್ರೈನ್ನಲ್ಲಿ ರಿಲೀಸ್ ಆಗುತ್ತೆ. ಪರಿಣಾಮ ಓದೋದು ಎಷ್ಟು ತಲೆಗೆ ಹೋಗುತ್ತೆ, ಓದಬೇಕು ಅನ್ನೋ ಮನಸ್ಸು ಬರುತ್ತೆ, ಓದ್ಲಿಕ್ಕೆ ಕೂತ ಕಾನ್ಸಂಟ್ರೇಷನ್ ಬರುತ್ತೆ. ಆದ್ರಿಂದ ಮೊದಲನೇದು ದೇಹಬಲ, ಎರಡನೇದು ಮನೋಬಲ. ಮನೋಬಲ ಕಾನ್ಫಿಡೆನ್ಸ್. ತಂದೆ ತಾಂದ್ರಿದ್ದೀರಾ, ದಯವಿಟ್ಟು ಪೋಷಕರಿಗೆ ಹೇಳೋದು ಒಂದೇ ಒಂದು ಮಾತು. ಅಣ್ಣವ್ರು ಹೇಳಿದ್ರಲ್ಲ, ಮಕ್ಕಳಿಗೆ ಸೇಫ್ ಆಗಿ ಬೆಳೆಸ್ಬೇಡಿ. ಕಂಫರ್ಟ್ ಝೋನ್ ನಲ್ಲಿ ಮಕ್ಕಳನ್ನ ಬೆಳೆಸೋದ್ರಿಂದ ಯಾವ ಸಾರ್ಥಕತೆನೂ ಇಲ್ಲ. ನಾನು ಮಾಡಿಲ್ಲ, ನಾನು ಸುಖವಾಗಿ ಬದುಕಿಲ್ಲ, ಮಗು ಸುಖವಾಗಿ ಬದುಕಲಿ. ನಾನಂತೂ ಮನೇಲಿ ಟಿವಿ ಇರಲಿಲ್ಲ, ಇನ್ನೊಬ್ಬರ ಮನೆ ಮುಂದೆ ಟಿವಿ ನೋಡ್ಲಿಕ್ಕೆ ಕಾದು ನಿಂತಿದ್ದೆ. ನನ್ನ ಮಕ್ಕಳಿಗೆ ಕೈಯಲ್ಲೇ ಫೋನ್ ತಂದು ಕೊಡ್ತೀನಿ, ನನ್ನ ಮಕ್ಕಳು ನೋಡ್ಕೊಳ್ಳಿ. ನಾನಂತೂ ಚೆನ್ನಾಗಿರೋ ಬೈಕಲ್ಲಿ ಓಡಾಡಿಲ್ಲ, ಮಗ ಓಡಾಡ್ಲಿ, ಮಗಳು ಓಡಾಡ್ಲಿ. ಕೇಳಿದಕ್ಕೆಲ್ಲ ಮಕ್ಕಳಿಗೆ ಎಸ್ 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 ಅಂತ ಜೀವನ ಪೂರ್ತಿ ತಂದೆ ಅಂದ್ರೆ ಹೇಳ್ತಾ ಹೋದ್ರೆ ಮುಂದೆ ಆ ಮಗು ಮನೆಯಿಂದ ಹೊರಗೆ ಬಂದು ಸಮಾಜ ಎದುರಿಸಲಿಕ್ಕೆ ನಿಂತಾಗ ಜಗತ್ತು ಒಂದೇ ಒಂದು ನೋ ಅಂತ ಹೇಳಿದ್ರೆ ಆ ನೋವನ್ನ ತಡೆಯುವಷ್ಟು ಸಾಮರ್ಥ್ಯ ಈ ಮಕ್ಕಳಿಗಿರೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಂತಾರೆ. ಜಿ ನೀಟ್ ಪರೀಕ್ಷೆಗಳಿಗೆ ಅಣ್ಣವ್ರು ಹೇಳಿದ್ರೆ UPSC ಎಕ್ಸಾಮ್ ತಯಾರಾಗ್ಲಿಕ್ಕೆ ಹೋಗೋರು ಬಿಹಾರ್ಗೆ ಹೋಗ್ತಾರೆ. ನೀಟ್ ಜಿ ಎಕ್ಸಾಮ್ ಪ್ರಿಪೇರ್ ಆಗಕ್ಕೆ ಹೋಗೋರು ರಾಜಸ್ಥಾನದ ಕೋಟಾಗೆ ಹೋಗ್ತಾರೆ. ಅಲ್ಲಿ ನಮ್ಮ ಮಕ್ಕಳು ಎಷ್ಟು ಸುಸೈಡ್ಗಳು. ಕೋಟಾದಲ್ಲಿರುವಂತ ಹಾಸ್ಟೆಲ್ಗಳಲ್ಲಿ ಫ್ಯಾನ್ ತೆಗೆದಿಟ್ಟಿದ್ದಾರೆ ಅಡ್ಮಿನಿಸ್ಟ್ರೇಷನ್. ಒಂದು ರೂಮಲ್ಲಿ ಫ್ಯಾನ್ ಇಲ್ಲ. ಯಾಕೆ ಗೊತ್ತಾ? ಆತ್ಮಹತ್ಯೆ ಅಷ್ಟು ಸಂಖ್ಯೆ. ಫ್ಯಾನ್ ತೆಗೆದಿಟ್ಟಿದ್ದಾರೆ. ಫ್ಯಾನ್ ಇದ್ರಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ನೆಟ್ಗಳು ಹಾಕಿಸ್ತಿದ್ದಾರೆ ಕಾಂಪೌಂಡ್ ತುಂಬ. ಎಲ್ಲಿಯೂ ಆರಿ ಬೀಳಬಾರ್ದಪ್ಪ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ. ಇದರಿಂದ ಪ್ರಿವೆನ್ಷನ್ ಆಗೋದಿಲ್ಲ ಸುಸೈಡ್ಗಳು. ಮನಸ್ಥಿತಿ ಗಟ್ಟಿಗೊಳಿಸಬೇಕು. ಫ್ಯಾನ್ ತೆಗೆದಿಟ್ರೇನು,
ಚಾಕು ತರ್ತಾನ ಹುಡುಗ, ಬಿಲ್ಡಿಂಗ್ ಗಳಿಗೆ ನೆಟ್ ಹಾಕ್ಸಿದ್ರೇನು ಇನ್ನೆಲ್ಲಿಂದನೋ ಹಾರ್ತಾನ ಹುಡುಗ. ಇದೆಲ್ಲ ಆತ್ಮಹತ್ಯೆ ಪ್ರಿವೆನ್ಷನ್ ಮಾಡೋದು. ಗಟ್ಟಿಗೊಳಿಸ್ಬೇಕು ಮನಸ್ಥಿತಿ. ಎಷ್ಟು ಗಟ್ಟಿ? 100 ಸಮಸ್ಯೆಗಳು ಬಂದ್ರೂ ಪರವಾಗಿಲ್ಲ, ಇಡೀ ಜಗತ್ತು ನನ್ನನ್ನ ತುಳಿಲಿಕ್ಕೆ ಅಂತಲೇ ಕಾಯ್ತಾ ನಿಂತಿರಬೇಕಾದ್ರೆ ಜಗತ್ತಿನ ವಿರುದ್ಧವೇ ಸೇರಿದಿರುತ್ತು. 100 ಜನ ಸಾವಿರ ಮಾತುಗಳಲ್ಲಿ ಹೇಳಿದ್ರು ಪರವಾಗಿಲ್ಲ, ಗೆಟ್ ಔಟ್ ಅಂದವ್ರ ಮುಂದೆ ಕಟ್ಔಟ್ ಆಗಿ ಇಲ್ಲದಿದೆಯಲ್ಲ, ಆ ಸಾಧನೆ ನಾನು ಮಾಡ್ತೀನಿ ಅಂತ ಬರ್ತಾರಲ್ಲ, ಆ ಗಟ್ಟಿ ಮನಸ್ಥಿತಿ ಬೆಳೆಸ್ಬೇಕು ನಮ್ಮ ಯುವಕ ಯುವತಿಯರಲ್ಲಿ. ಇದು ಸಾಧನೆ. ಆ ಮನಸ್ಥಿತಿ ನಮ್ಮ ನಡವಳಿಕೆಯಲ್ಲಿ ಕಾಣಿಸ್ರಿ. ನಡವಳಿಕೆಯಲ್ಲ ಮನಸ್ಥಿತಿ ಕಾಣಿಸ್ಬೇಕು, ಕಾನ್ಫಿಡೆನ್ಸ್ ಕಾಣಿಸ್ಬೇಕು. ಕೂತಿರ್ಬೇಕಾದ್ರೆ ಬೆನ್ ಬಗ್ಗಿಸ್ಕೊಂಡು, ತಲೆ ಬಗ್ಗಿಸ್ಕೊಂಡು, ಯಾರೋ ಏನಾದ್ರೂ ಕೇಳಿದ್ರೆ ಜೀವನದಲ್ಲಿ ಏನ್ ಮಾಡ್ತೀಯಪ್ಪ, ಮುಂದೆ ನೋಡ್ಕೊಳ್ಳೋಣ ಬಿಡಿ ಸರ್, ಇನ್ನೊಂದು ಟೈಮ್ ಇದೆ, ಅದೆಲ್ಲ ಉತ್ತರ. ನಮ್ಮ ನಡವಳಿಕೆನಲ್ಲಿ ಕಾಣಿಸ್ಬೇಕು, ನಮ್ಮ ಮುಖದಲ್ಲಿ ತೇಜಸ್ ಕಾಣಿಸ್ಬೇಕು, ಕಾನ್ಫಿಡೆನ್ಸ್. ಯಾವ ರೀತಿ ನಡವಳಿಕೆ ಇರಬೇಕು, ಆಟಿಟ್ಯೂಡ್ ಇರಬೇಕ್ರಿ ನಡವಳಿಕೆನಲ್ಲಿ. ಐದರ್ ವಾಕ್ ಲೈಕ್ ಯು ಆನ್ ದ ಪ್ಲೇಸ್ ಆರ್ ವಾಕ್ ಲೈಕ್ ಯು ಡೋಂಟ್ ಕ್ಯಾರಿ ಯುಡಸ್ ಅಂತ ಒಬ್ಬ ದಾರ್ಶನಿಕ ಹೇಳ್ತಾರೆ. ನಡವಳಿಕೆ ಯಾವ ರೀತಿ ಇರಬೇಕು? ಒಂದು ನಮ್ಮ ಅಪ್ಪಂದಿರೋ ಅನ್ನೋ ರೀತಿ ಓಡಾಡಬೇಕು, ಇಲ್ಲ ಯಾರಪ್ಪನಾದ್ರೆ ನನಗೇನೋ ಅನ್ನೋ ರೀತಿ ಓಡಾಡಬೇಕು. ಅದು ನಡವಳಿಕೆನ ತೋರಿಸಬೇಕಾಗಿರುವಂತ ಕಾನ್ಫಿಡೆನ್ಸ್, ಅದು ಆಟಿಟ್ಯೂಡ್. ಯಾರ ಮುಂದೆ ತೋರಿಸ್ಬೇಕು ಆಟಿಟ್ಯೂಡ್? ಯಾರ ಮುಂದೆ ತೋರಿಸ್ಬೇಕು ಕಾನ್ಫಿಡೆನ್ಸ್? ಪೋಷಕರ ಮುಂದೆ ಅಲ್ಲ ಈ ಆಟಿಟ್ಯೂಡು, ಶಿಕ್ಷಕರ ಮುಂದಲ್ಲ ಈ ಆಟಿಟ್ಯೂಡು, ಜಗತ್ತಿನ ವಿರುದ್ಧ ಈ ಆಟಿಟ್ಯೂಡು, ನಿನ್ನನ್ನ ತುಳಿಲಿಕ್ಕೆ ಬರುವಂತವರ ವಿರುದ್ಧ ಈ ಆಟಿಟ್ಯೂಡು, ನಿನಗೆ ಶಿಕ್ಷಣವನ್ನು ಕೊಡ್ಲಿಕ್ಕೆ ನಿಂತಿರುವಂತ ಪೋಷಕರ ವಿರುದ್ಧವಾಗಿ, ಶಿಕ್ಷಕರ ವಿರುದ್ಧವಾಗಲ್ಲ. ಈ ಆಟಿಟ್ಯೂಡ್ ಸಮಸ್ಯೆಗಳ ವಿರುದ್ಧವಾಗಿ ತೋರಿಸಿ, ಎದುರಿಗೆ ಬಂದಂತ ಪ್ರಾಬ್ಲಮ್ಸ್ಗಳ ವಿರುದ್ಧವಾಗಿ ಈ ಆಟಿಟ್ಯೂಡ್ ಅನ್ನ ತೋರಿಸಿ ಜಗತ್ತನ್ನು ಆಳುವಂತ ಕೆಲಸವನ್ನು ನಾ ಮಾಡೋಣ ಅಂತ ಹೇಳ್ತಾ, ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಜಗತ್ತನ್ನು ಆಳುವಂತ ಸಾಮರ್ಥ್ಯ ನಮ್ಮಲ್ಲಿದೆ. ರಾಮಕೃಷ್ಣ ಪರಮಹಂಸರು ಕೊನೆಯ ದಿನದಲ್ಲಿ ಹೇಳಿದಂತ ಮಾತು, ನರೇನ್ ಶಿಕ್ಷಾ ದೇಬೆ ಅಂತ, ಬಂಗಾಳಿಯ ಮಾತು. ನರೇಂದ್ರ ಮುಂದೆ ಜಗತ್ತಿಗೆ ಶಿಕ್ಷಣ ಕೊಡ್ತಾನೆ ಅಂತ. ವಿವೇಕಾನಂದ ಅದನ್ನು ಮುಂದಿನ ಸಾಲಿನ ಮುಂದುವರಿಸಿ ಹೇಳಿದ್ರು, ನನ್ನ ಭಾರತದ ಒಂದೊಂದು ಮಗು ಕೂಡ ಎದ್ದು ಬಂದು ಜಗತ್ತಿಗೆ ಶಿಕ್ಷಣವನ್ನು ಕೊಡುತ್ತೆ. ನಮ್ಮಲ್ಲಿರುವಂಥ ಸಾಮರ್ಥ್ಯ, ಆ ಸಾಮರ್ಥ್ಯ ನಾವು ಅರಿತುಕೊಳ್ಳೋಣ. ಈ ದೇಶದ ಪರಂಪರೆಯನ್ನು ಉಳಿಸುವಂತ ಕೆಲಸ ನಾವು ಮಾಡೋಣ. ಈ ದೇಶದ ಮುಂದಿನ ಪೀಳಿಗೆ ಆಗಿರುವಂಥ ಯಾವ ಭಾವಿ ಪೀಳಿಗೆ ಉತ್ಕರ್ಷ ಮೇರೆಗೆ ಭಾರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈತಳೆಯಬೇಕಾಗಿದೆಯೋ ಆ ಭಾವಿ ಪೀಳಿಗೆ ನಾವು ಭಾರತ ವರ್ಷವನ್ನ ಮತ್ತೊಮ್ಮೆ ಜಗತ್ತಿನ ಮುಂದೆ ಬೆಳಗಿಸುವಂತ ಕೆಲಸ ಮಾಡೋಣ. ಭಾರತೀಯ ಸಂಸ್ಕೃತಿ ಹೃದ್ಗತ ಮಾಡ್ಕೊಳ್ಳೋಣ. ಎಷ್ಟರ ಮಟ್ಟಿಗೆ ಮುಂದೊಂದು ದಿನ ಯಾರಾದ್ರೂ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ಯಾರಾದ್ರೂ ಬಂದು ನಿಂತು, ನೀವು ಭಾರತೀಯರು ರಾಮರನ್ನ ಆರಾಧಿಸ್ತೀರಾ? ಕಾರ್ಯಕ್ರಮಕ್ಕೆ ಬಂದ ಕೂಡಲೇ ನೋಡಿದೆ, ಅಯೋಧ್ಯೆ ರಾಮ ಮಂದಿರದ ಒಂದು ಪ್ರತಿಮೆಯನ್ನ ಇಟ್ಟಿದ್ದಾರೆ. ರಾಮ ಮಂದಿರ ಕಟ್ಟಿದ್ದೀರಾ? ರಾಮರನ್ನ ಆರಾಧಿಸ್ತೀರಾ? ರಾಮರು ಕೃಷ್ಣರೆಲ್ಲ ಇದ್ರು ಅನ್ನೋದಕ್ಕೆ ಏನು ಸಾಕ್ಷಿ? ಕಾಲ್ಪನಿಕ ದೇವರುಗಳನ್ನ ಆರಾಧಿಸ್ಕೊಂಡಿರ್ತೀರಾ ನೀವು ಭಾರತೀಯರು ಅಂತ ಈ ಬುದ್ಧಿಜೀವಿಗಳ ಪ್ರಶ್ನೆ ಮಾಡ್ತಾರೆ. ಈಗಾಗಲೇ ಬಂದಿರುವಂತ ಪ್ರಶ್ನೆ ಇವೆಲ್ಲ. ಈ ಪ್ರಶ್ನೆಗಳ ಮುಂದೆ ನಮ್ಮ ಮುಂದೆ ಬಂದು ಯಾರಾದ್ರೂ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಹೀಯಾಳಿಸಿ ಮೌಢ್ಯ ಅಂತ ಹೇಳಿದ್ರೆ, ನಮ್ಮ ದೇವಾನುದೇವತೆಗಳ ಅಸ್ತಿತ್ವಕ್ಕೆ ಪ್ರಶ್ನೆ ಹಾಕಿದ್ರೆ, ನಮ್ಮ ರಾಷ್ಟ್ರ ಪುರುಷ ಧರ್ಮಕ್ಕೆ ಸೀಮಿತವಾದಂತವರಲ್ಲ, ರಾಷ್ಟ್ರಕ್ಕೆ ಪುರುಷನಾದಂತ ಮರ್ಯಾದ ಪುರುಷೋತ್ತಮ ರಾಷ್ಟ್ರ ಪುರುಷ ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮುಂದೆ ಯಾರಾದ್ರೂ ಪ್ರಶ್ನೆಯನ್ನ ಹಾಕಿದ್ರೆ, ರಾಮ ಮಂದಿರ ಕಟ್ಟಿದ್ದೀರಾ, ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದ್ರೆ, ಈ ಮಣ್ಣಿನ ಒಬ್ಬೊಬ್ಬ ಯುವಕ ಯುವತಿ ನಾವು ನೀವುಗಳು ಎದೆ ತಟ್ಕೊಂಡು ಉತ್ತರ ಕೊಡಬೇಕು. ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು, ನಾವು ಹೇಳ್ಕೊಳ್ಬೇಕು. ಶ್ರೀರಾಮಚಂದ್ರನ ದಯೆಯಿಂದ, ಭಕ್ತಾಗ್ರಣಾದ ಮಾರುತಿಯ ದಯೆಯಿಂದ, ಕೃಷ್ಣನ ಆಶೀರ್ವಾದದಿಂದ ನಮ್ಮ ಬಾಯಿಂದ ಭಗವಂತ ಹೊರಡಿಸಬೇಕು. ಮೊದಲಿಗೆ ಬಂದದ್ದು ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪರ ಮಗ ಸೂರ್ಯನ ಮಗ ಮನುವಿನ ಮಗ ಇಳನ ಮಗ ಪುರೂರನ ಮಗ ಅಯುವಿನ ಮಗ ಭರತನ ಮಗ ನಘೂಷನ ಮಗ ಯಾತ ಮಗ ನಾಭಾಗನ ಮಗ ಅಜ. ಸ್ವಲ್ಪ ಗಮನ ಇಟ್ಟು ಕೇಳಿ. ರಾಮರ ವಂಶವೃಕ್ಷ ಅಂದ್ರೆ ಏನಂತ ಉತ್ತರ ಕೊಡ್ತೀವಿ? ಮತ್ತೆ ಹೇಳ್ತಿದ್ದೀನಿ, ನಮ್ಮ ಎದೆನಲ್ಲಿ ಅಚ್ಚುಳಿಯಬೇಕು. ರಾಮರ ವಂಶವೃಕ್ಷ ಮೊದಲಿಗೆ ಬಂದದ್ದು ಶ್ರೀಹರಿ ಮಗ ಬ್ರಹ್ಮನ ಮಗ ಮರೀಚಿ ಮಗ ಕಶ್ಯಪನ ಮಗ ಸೂರ್ಯನ ಮಗ ಮನುವಿನ ಮಗ ಇಕ್ಷ್ವಾಕುವಿನ ಮಗ ಕುಕ್ಷ ಮಗ ವಿಕುಕ್ಷ ಮಗ ಬಾಣನ ಮಗ ಅನರಾರಣ್ಯನ ಮಗ ಭೃದುವಿನ ಮಗ ತ್ರಿಶಂಕುವಿನ ಮಗ ದುಂಡುಮಾರನ ಮಗ ಮಾಂಧಾತನ ಮಗ ಸುಸಂಧಿಯ ಮಗ ಧ್ರುವಸಂಧಿಯ ಮಗ ಭರತನ ಮಗ ಅಶೀತನ ಮಗ ಸಗರನ ಮಗ ಅಸಮಂಜಸನ ಮಗ ಅಂಶುಮಂತನ ಮಗ ದಿಲೀಪನ ಮಗ ಭಗೀರಥನ ಮಗ ಕುಕುತ್ಸುವಿನ ಮಗ ರಘುವಿನ ಮಗ ಪ್ರವೃದ್ಧನ ಮಗ ಶಶಂಕುವಿನ ಮಗ ಸುದರ್ಶನ ಮಗ ಅಗ್ನಿವರ್ಣನ ಮಗ ಶುಗ್ರವೇದನ ಮಗ ಮರುವಿನ ಮಗ ಪ್ರಶಿಷಕನ ಮಗ ಅಂಬರೀಷನ ಮಗ ನಘೂಷನ ಮಗ ಯಾತ ಮಗ ನಾಭಾಗನ ಮಗ ಅಜನ ಮಗ ದಶರಥನ ಮಗನೇ ರಘುವಂಶದರಾಗವ ಪ್ರಭು ಶ್ರೀರಾಮಚಂದ್ರನು ಅಂತ ಹೇಳುವ ಮಟ್ಟಕ್ಕೆ ಭಾರತೀಯ ಸಂಸ್ಕೃತಿ ನಮ್ಮಲ್ಲಿ ಹೃದ್ಗತವಾಗಲಿ. ವಿವೇಕಾನಂದರನ್ನ ಓದ್ತಾ ವಿವೇಕಾನಂದರೇ ನಮ್ಮ
ನಿಮ್ಮನ್ನ ಆವರಿಸಿಕೊಳ್ಳಿ. ವಿವೇಕಾನಂದರು ಒಮ್ಮೆ ಆವರಿಸಿಕೊಂಡ್ರೆ ಸಾಕು, ನೀವು ಜಗತ್ತಲ್ಲಿ ಏನು ಕೆಲಸ ಮಾಡಿದ್ರೆ ಅದ್ರಲ್ಲಿ ದಿ ಬೆಸ್ಟ್ ಆಗ್ತೀರಾ. ವಿವೇಕಾನಂದರನ್ನ ಓದಿ ವಿದ್ಯಾರ್ಥಿ ಆಗಿದ್ರೆ ದಿ ಬೆಸ್ಟ್ ವಿದ್ಯಾರ್ಥಿ ಆಗ್ತೀರಾ. ವಿವೇಕಾನಂದರನ್ನ ಓದಿ ಶಿಕ್ಷಕರಾಗಿದ್ರೆ ದಿ ಬೆಸ್ಟ್ ಶಿಕ್ಷಕರಾಗ್ತೀರಾ. ವಿವೇಕಾನಂದರನ್ನ ಓದಿ ಒಬ್ಬ ಬಿಸ್ನೆಸ್ ಮನ್ ಆಗಿ ಓದಿ ಆಫೀಸರ್ ಆಗಿದ್ರೆ ದಿ ಬೆಸ್ಟ್ ಆಫೀಸರ್ ಆಗ್ತೀರಾ. ವಿವೇಕಾನಂದರನ್ನ ಓದಿ ಡಾಕ್ಟರ್ ಆಗಿದ್ರೆ ದಿ ಬೆಸ್ಟ್ ಡಾಕ್ಟರ್ ಆಗ್ತೀರಾ. ವಿವೇಕಾನಂದರನ್ನ ಓದಿ ಒಬ್ಬ ಸರ್ವರ್ ಆಗಿದ್ರು ಪರವಾಗಿಲ್ಲ, ಜಗತ್ತಿನ ದಿ ಬೆಸ್ಟ್ ಸರ್ವರ್ ಆಗ್ತೀರಾ, ಜಗತ್ತಿನ ದಿ ಬೆಸ್ಟ್ ವೇಟರ್ ಆಗ್ತೀರಾ. ಒಬ್ಬ ಡ್ರೈವರ್ ಆಗಿದ್ರು ಪರವಾಗಿಲ್ಲ, ವಿವೇಕಾನಂದರನ್ನ ಓದಿ ಜಗತ್ತಿನ ದಿ ಬೆಸ್ಟ್ ಡ್ರೈವರ್ ಆಗ್ತೀರಾ. ಇದ ನಾನು ಹೇಳ್ತಾ ಇದ್ದೀನಿ. ಹೇಳ್ತಿರುವಂತ ಮಾತು, ನಾನು ಯಾರೋ ಶ್ರೀಮಂತ ಮನೆತನದಿಂದ ಬಂದವರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೆಪಗಳನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ನಮ್ಮ ಅಪ್ಪ ಅಮ್ಮ ಓದಿಲ್ಲ ಸರ್, ಇಂಗ್ಲಿಷ್ ಬರಲ್ಲ ಸರ್, 4ನೇ ತರಗತಿ ಓದಿದ್ದಾರೆ, 5ನೇ ತರಗತಿ ಹೋಗಿದ್ದಾರೆ, 10th ಫೇಲ್ ಸರ್, ಏನ್ ಮಾಡೋಣ ಜೀವನದ ಸಾಧನೆ ಎಲ್ಲ ಆಗೋದಿಲ್ಲ, ಇಂದ ಒಂದು ಬ್ಯಾಕ್ ಗ್ರೌಂಡ್ ಇದ್ರೆ ಮಾಡಬಹುದಿತ್ತು ಅಂತ ನೆಪಗಳು ಕೊಡ್ಲಿಕ್ಕೆ ಹೋಗಬೇಡಿ. ಬಡತನದಲ್ಲಿ ಹುಟ್ಟೋದು ತಪ್ಪಲ್ಲ, ಬಡವನಾಗೆ ಸಾಯೋದೇ ತಪ್ಪು. ಅದ್ರಲ್ಲೂ ಇಷ್ಟೆಲ್ಲ ಶಿಕ್ಷಣ ಪಡೆದು ಬಡವನಾಗಿ ಸಾಯೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ನೀವು ಜೀವನದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಹೇಳ್ತಾ ಇರುವಂತ ನಾನು ಕೂಡ, ನನ್ನ ತಂದೆ ಇವತ್ತಿಗೂ ಬೆಂಗಳೂರಲ್ಲಿ ಆಟೋ ಚಾಲಕರು, ಆಟೋ ಡ್ರೈವರ್ನ ಮಗಳಾಗಿ ಹೇಳ್ತಾ ಇದ್ದೀನಿ ನಾನು, ರಿಕ್ಷಾ ಡ್ರೈವರ್ನ ಮಗಳಾಗಿ ಜಗತ್ತಲ್ಲಿ ಏನ್ ಸಾಧನೆ ಯಾರು ಬೇಕಾದ್ರೂ ಮಾಡಬಹುದು. ಜ್ಞಾನ ಯಾರಪ್ಪನ ಸೊತ್ತು ಅಲ್ಲ, ಸಾಧನೆ ಯಾರಪ್ಪನ ಸೊತ್ತು ಅಲ್ಲ. ಎಂತೆಂತವರ ಬಂದ ಸಾಧನೆ ಮಾಡಿದ್ದಾರೆ. ಯಾವ್ದು ಆದರ್ಶ ತಗೊಳ್ತಿರಲ್ವೋ, ನಿಮ್ಮದೇ ಜಿಲ್ಲೆನಲ್ಲಿ ಹುಟ್ಟಿರುವಂತ ವಿಶ್ವೇಶ್ವರಯ್ಯ ಅವರ ಒಬ್ಬ ಆದರ್ಶ ಸಾಕು ನಿಮ್ಗೆ. ಅಂತ ಮಣ್ಣಿನ ಹುಟ್ಟಿರುವಂತ ನಿಮ್ಮಲ್ಲಿ ಅದೇ ಸಾಮರ್ಥ್ಯ ಇದೆ. ಆ ಮಣ್ಣಿನ ಸತ್ವವನ್ನು ಹುಡ್ಕೊಂಡು ಬನ್ನಿ. ವಿಶ್ವೇಶ್ವರಯ್ಯ ಅವರು ಕೊಟ್ಟಂತ ಮಣ್ಣು ಇದು, ಈ ಮಣ್ಣು ನಿಮ್ಮನ್ನು ಕೊಟ್ಟಿದೆ. ನೀವು ದೇಶಕ್ಕೆ ಮತ್ತೊಬ್ಬ ವಿವೇಕಾನಂದರಾಗಿ ತಯಾರು ಬನ್ನಿ ಅಂತ ತಮ್ಮಲ್ಲಿ ಕೇಳ್ಕೊಂತ, ವಿವೇಕಾನಂದರ ಸತ್ವ ನಮ್ಮೆಲ್ಲರನ್ನು ಆವರಿಸಿಕೊಳ್ಳಿ ಅಂತ ವಿವೇಕಾನಂದರಲ್ಲೇ ಬೇಡ್ಕೊಂತ, ರಾಮಕೃಷ್ಣ ಪರದ ತಲಕ್ಕೆ ನನ್ನ ನುಡಿಗಳನ್ನು ಅರ್ಪಿಸ್ತಾ ನಂಗೆರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ಶಾಲೆಯ ಎಲ್ಲ ಹಿರಿಯರಿಗೆ ಹಾಗೂ ಗುರು ಮಹಾರಾಜು ಶಾರದಾ ಮಾತನ್ನು ಕ್ಲಾಸಿದ 2 ಮಾತನ್ನ ಕೇಳಿಸ್ಕೊಂಡಂತ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ, ನನ್ನಂತ ಸಾವಿರಾರು ಮಕ್ಕಳನ್ನ ತಮ್ಮ ಪಾದದ ಧೂಳಿನಿಂದ ತಯಾರು ಮಾಡಬಲ್ಲ ಸಾಮರ್ಥ್ಯ ಇರುವಂತಹ ಸಮಸ್ತ ಶಿಕ್ಷಕ ವೃಂದದವರಿಗೆ ಹಾಗೂ ಪೋಷಕರಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳಿಗೆ ಎಲ್ಲರೊಮ್ಮೆ ಜಯಕಾರ ಹಾಕ್ಬಿಡೋಣ. ನಿಮ್ಮ ಎರಡೂ ಗದನ ಗಾಳಿನ ತೀರ್ಥ ಉಚ್ಚಘಟ್ಟದಿಂದ ಭಾರತ್ ಮಾತಾ ನನ್ನ ಜೊತೆ ಒಮ್ಮೆ ಜಯಘೋಷ ಹಾಕಿ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣ ಅರ್ಪಣಮಸ್ತು.